ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ವೆಲ್ಲೂರಿನಲ್ಲಿ ದಿಗ್ವಿಜಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೆಲ್ಲೂರಿನಲ್ಲಿ ಭೈರವಭಟ್ಟ, ವೀರಭದ್ರ ಎಂಬ ಶೈವಾದ್ವೈತದ ಷಟ್ ಶಾಸ್ತ್ರ ಪಂಡಿತರನ್ನು ಪರಾಜಯಗೊಳಿಸಿದ್ದು ಎಂಬ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯನ್ನು ಕೇಳೋಣ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೆಲ್ಲೂರಿನ ರಾಜಸಭೆಗೆ ಬಂದರು. ಅಲ್ಲಿ ನ್ಯಾಯ, ವ್ಯಾಕರಣ, ವೇದಾಂತ, ಶೈವಾದ್ವೈತಾದಿ ಶಾಸ್ತ್ರಕೋವಿದರಾದ, ವಾದವಿದ್ಯೆಯಲ್ಲಿ ಪ್ರವೀಣರಾದ ಅನೇಕ ವಿದ್ವಾಂಸರಿದ್ದರು. ಭೈರವಭಟ್ಟ, ವೀರಭದ್ರ ಎಂಬ ಇರುವರು ಷಟ್ ಶಾಸ್ತ್ರ ಪಂಡಿತರು ಶೈವಾದ್ವೈತ ಮತದ ಪ್ರತಿಷ್ಠಾಪಕರಾಗಿ ಪ್ರಸಿದ್ಧಿ ಪಡೆದಿದ್ದರು. ಮತ್ತರಾದ ಅವರು ತಮ್ಮ ಶಿಷ್ಯ ಪರಿವಾರದೊಡನೆ ರಾಜಸಭೆಗೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ವಾದಕ್ಕೆ ಕರೆದರು. ಮೊದಲು ಭೈರವಭಟ್ಟರು ನ್ಯಾಯಶಾಸ್ತ್ರದಲ್ಲಿ ಪ್ರಬಲವಾದ ಪೂರ್ವ ಪಕ್ಷ ಮಾಡಿದರು. ಅದಕ್ಕೆ ಗುರುಗಳು ತರ್ಕತಾಂಡವದ ಪ್ರಕಾರ ಅನೇಕ ದೋಷಗಳನ್ನು ಹೇಳಿದರು. ಭೈರವಭಟ್ಟರ ಮುಖ ವಿವರ್ಣವಾಯಿತು. ಹಠದಿಂದ ಮತ್ತೆ ವಾದವನ್ನು ಬಲಪಡಿಸಿದನು. ಆಗ ಶ್ರೀಗಳವರು ಅನೇಕ ಕೋಟಿ ಕ್ರಮಗಳನ್ನು ಹೇಳಲು ಉತ್ತರ ಕೊಡಲಾಗದೆ ಮೌನ ವಹಿಸಿದಾಗ ಸಭಾಸದರು ಗುರುಗಳ ಚಾತುರ್ಯವನ್ನು ಹೊಗಳಿದರು. ಆಗ ವೀರಭದ್ರನು ರಭಸದಿಂದ ದ್ವೈತ ಮತವು ವೇದ ವಿರುದ್ಧವೆಂದು ಅನೇಕ ಪ್ರಮಾಣಗಳ ಮೂಲಕ ವಿಜೃಂಭಿಸಿದನು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಹೇಳಿದ ಪ್ರಮಾಣಗಳನ್ನೆಲ್ಲ ಖಂಡಿಸಿ ದ್ವೈತ ಮತವು ಶ್ರುತಿಸಮ್ಮತವಾದ ಮತವೆಂದು ವಾದಿಸಿದರು. ವೀರಭದ್ರನು ಪುನಃ ಅನೇಕ ಪ್ರಮಾಣಗಳನ್ನು ಹೇಳುತ್ತಾ ವಾದಿಸಿದಾಗ ಶ್ರೀಗಳವರು ಶಾಂತ ರೀತಿಯಿಂದ ಶ್ರೀ ವಿಜಯೇಂದ್ರ ಗುರುಗಳ ಗ್ರಂಥಗಳಾದ ನ್ಯಾಯಮೌಕ್ತಿಕ, ಮಾಲೆ, ಸರ್ವಸಿದ್ಧಾಂತ, ಸಾರಾಸಾರ ವಿವೇಚನೆ ಎಂಬ ಗ್ರಂಥಗಳಿಂದ ಅಪೂರ್ವ ವಿಷಯಗಳನ್ನು ಅನುವಾದ ಮಾಡಿ ವೀರಭದ್ರನನ್ನು ನಿರುತ್ತರನನ್ನಾಗಿ ಮೌನ ವಹಿಸುವಂತೆ ಮಾಡಿದರು. ಹೀಗೆ ಮತ್ತೆ 2 ದಿನ ವೀರಭದ್ರನು ಗುರುಗಳೊಡನೆ ವಾದ ವಿವಾದದಲ್ಲಿ ಮೆರೆದನು. ಕೊನೆಗೆ ವೀರಭದ್ರನು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಾದ ಶೈಲಿಗೆ ಬಿರುಗಾಳಿಗೆ ಸಿಕ್ಕ ಪೇಪರಿನಂತೆ ಪರಾಜಿತನಾದನು. ಮಧ್ಯಸ್ಥರಾಗಿದ್ದ ಶ್ರೀ ವೈಷ್ಣವ ಪಂಡಿತರು ವಾದ ನಿರ್ಣಯ ಮಾಡಲು ಹೊರಟಾಗ ಅದನ್ನು ಸಹಿಸದೆ ಸರ್ಪದಂತೆ ಬುಸುಗುಟ್ಟುತ್ತಾ ಭೈರವಭಟ್ಟನು ಶ್ರೀಕಂಠ ಮತರೀತ್ಯ ಶಿವ ಸರ್ವೋತ್ತಮತ್ವವನ್ನು ಸ್ಥಾಪಿಸಲು ಪ್ರಬಲವಾದ ಪೂರ್ವ ಪಕ್ಷವನ್ನು ಮಾಡಿದನು. ಆಗ ಶ್ರೀಗಳವರು ಶ್ರೀ ವಿಜಯೇಂದ್ರ ಗುರುಗಳ ಪರತತ್ವ ಪ್ರಕಾಶಿಕ, ತುರೀಯ ಶಿವಖಂಡನ ಗ್ರಂಥಗಳನ್ನು ಅನುವಾದಿಸಿ ಶತಶಃ ಖಂಡಿಸಿದರು. ಅವರ ವಾದಕ್ಕೆ ತಲೆಬಾಗಿದ ಪಂಡಿತರು ಸೋಲನ್ನು ಒಪ್ಪಿಕೊಂಡರು. ಆಗ ಶ್ರೀಗಳವರು, ನೀವು ಉತ್ತಮರಾದ ಮಹಾನ್ ಪಂಡಿತರು ಎಂಬ ವಿಷಯದಲ್ಲಿ ಸಂಶಯವಿಲ್ಲ. ಆದರೆ ನೀವು ವಾದಿಸುವ ಮತ ಮಾತ್ರ ಹುರುಳಿಲ್ಲದಿದ್ದರಿಂದ ನಿಮಗೆ ಸೋಲಾಯಿತು ಎಂದು ಅವರ ವಿದ್ವತ್ತಿಗೆ ಗೌರವಿಸಿದರು. ಅಚ್ಚರಿ ಹೊಂದಿದ ರಾಜರಾಮದೇವರಾಯರು ಶ್ರೀಗಳವರ ವಿದ್ವತ್ತಿಗೆ ತಲೆಬಾಗಿದನು. ಅನೇಕ ಮಾನ್ಯಗಳನ್ನು ಇತ್ತು ಕೃತಾರ್ಥನಾದನು. ವೆಲ್ಲೂರಿನಲ್ಲಿ ದಿಗ್ವಿಜಯ ಎಂಬ ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆಯನ್ನು ಕೇಳಿದಿರಲ್ಲವೇ? ಹಾಗೆ ಯಾರೆಲ್ಲ ವಿಡಿಯೋನ ನೋಡುತ್ತಿದ್ದೀರಾ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಯಾವುದೇ ಒಂದು ಪ್ರಶ್ನೆಗಳಿಗೆ ಕಮೆಂಟನ ಮೂಲಕ ನಾನು ಉತ್ತರವನ್ನು ತಿಳಿಸುತ್ತೇನೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.